ನಮ್ಮ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಭಾನುಪ್ರಕಾಶ್ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕು. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹಿಂದಿನ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಮೂರ್ತಿಗಳು ವೇದಿಕೆ ಮೇಲೆ ಬರಬೇಕು. ನಮ್ಮ ಹಿಂದಿನ ಉಪಾಧ್ಯಕ್ಷರಾದಂಥ ರಾಘವೇಂದ್ರ ಭಟ್ರು ವೇದಿಕೆ ಮೇಲೆ ಬರಬೇಕು. ರಾಜೇಂದ್ರ ಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ನಮ್ಮ ಮಂಡ್ಯದ ಪ್ರಮುಖರು, ಅನೇಕ ವರ್ಷಗಳಿಂದ ಬ್ರಾಹ್ಮಣ ಸಭೆ ಜೊತೆಗೆ ಒಡನಾಟ ಇರತಕ್ಕಂಥ ಬೆಳ್ಳೂರು ಶಿವರಾಮ್ ಅವರು ವೇದಿಕೆಗೆ ಬರಬೇಕು. ಮತ್ತು ನಮ್ಮ ಬೆಂಗಳೂರು ಉತ್ತರದ ನಾಯಕರಾದಂಥ ಜಯಸಿಂಹ ಅವರು ವೇದಿಕೆಗೆ ಬರಬೇಕು. ನಮ್ಮ ಹಿಂದಿನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕರಾದಂಥ ವತ್ಸಲ ನಾಗೇಶ್ ಅವರು, ಸುಬ್ರಾಯ ಅವರು ಸಹ ವೇದಿಕೆ ಮೇಲೆ ಬರಬೇಕು. ನಮ್ಮ ಶ್ರೀರಂಗಪಟ್ಟಣದ ಕಾವೇರಮ್ಮನವರು ಸಹ ವೇದಿಕೆ ಮೇಲೆ ಬರಬೇಕು. ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಕಟ್ಟಿಯವರು ಸಹ, ಕಟ್ಟಿ ಆಚಾರ್ಯರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಸತ್ಯ ಧ್ಯಾನಾಚಾರ್ಯ ಕಟ್ಟಿಯವರು ಅಲ್ಲ, ನೀವು ಮುಂಚೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಪ್ರಾರಂಭ ಆಗೋ ತನಕ ತಮ್ಮ ಆಶೀರ್ವಾದ ಇದ್ರೆ ಆಯ್ತು. ಮುಂದಿನ ಕೆಲಸಕ್ಕೆ ತಾವು ಇದ್ರೆ ನಮಗೆ ಒಂದು ಹೆಚ್ಚಿನ ಶಕ್ತಿ ಬರುತ್ತೆ. ಹಿಂದಿನ ನಮ್ಮ ಉಪಾಧ್ಯಕ್ಷರಾದಂಥ ಸುಧಾಕರ್ ಬಾಬು ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಈಗಿನ ಖಜಾಂಚಿಗಳಾದಂಥ VS ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕು. ಅರ್ಚಕ ಮತ್ತು ಪುರೋಹಿತರ ಪರಿಷತ್ನ ಅಧ್ಯಕ್ಷರಾದಂಥ ವಿಶ್ವೇಶ್ವರ ಭಟ್ರು ವೇದಿಕೆ ಮೇಲೆ ಬರಬೇಕು. ನಮ್ಮ ಬ್ರಾಹ್ಮಣ ಸಂಘಟನೆಯಲ್ಲಿ ಕ್ರಿಯಾಶೀಲರಾದಂಥ CCTV ರವಿಕುಮಾರ್ ಅವರು, ಸುನೀಲ್ ಲಕ್ಯ ಅವರು, ನರಸಿಂಹಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕು. ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಪ್ರಖ್ಯಾತ ಸಂಗೀತಗಾರರು, ಅವರು ಸಹ ವೇದಿಕೆ ಮೇಲೆ ಬರಬೇಕು. ಈಗ ಕಾರ್ಯಕ್ರಮದ ಪ್ರಾರಂಭ. ಕೃಷ್ಣ ಅವರು ವೇದಿಕೆ ಮೇಲೆ ಬರಬೇಕು. ಮಂಜುನಾಥ್ ಶಾಸ್ತ್ರಿಗಳು ವೇದಿಕೆ ಮೇಲೆ ಬರಬೇಕು. ವೇದಘೋಷ ಶ್ರೀ ವೇದಬ್ರಹ್ಮಶ್ರೀ ಪ್ರವೀಣ್ ಶರ್ಮಾ ಅವರು ಪ್ರಾರಂಭ. ನಮ್ಮ ಕಾರ್ಯಕ್ರಮ ವೇದಘೋಷದಿಂದ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯತ್ರೇಣ ಪ್ರತಿಮಿಮೇತೆ ಅರ್ಕಮರ್ಕೇಣ ಸಾಮತ್ರೈಸ್ತುಭೇನ ವಾಕಂ ವಾಕೇನ ವಾಕಂ ದ್ವಿಪದಾ ಚತುಷ್ಪದಾಕ್ಷರೇಣ ಮಿಮತೆ ಸಪ್ತವಾಣಿ. ಬೃಹಸ್ಪತೆ ಪ್ರಥಮಂ ವಾಚೋ ಅಗ್ರಯತ್ ಪ್ರೈರಥನಾಮಧೇಯಂ ದಧಾನಾಃ ಯದೇಷಾಂ ಶ್ರೇಷ್ಠಂ ಯದರಿತ್ಪ್ರಮಾಸೇತ್ ಪ್ರೇಣಾತದೇಷಾಂ ನಿಹಿತಂ ಗುಹಾಭಿಃ. ಸಕ್ತುಮಿವ ತಿರ ಪುನಾ ಪುನಂದೋ ಯತ್ರ ಧೀರಾ ಮನಸಾ ವಾಚಮಕ್ರತ. ಅತ್ರ ಸಖಾಯಃ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಯಜ್ಞೇನ ವಾಚಃ ಪದವೀಯಮಾಯಂತಾಮಂದವಿಂದನ್ ಋಷಿಷು ಪ್ರವಿಷ್ಟಾ. ತಾಮಾಭ್ರತ್ಯಾವ್ಯದಧುಃ ಪುರುತ್ರಾತಾಂ ಸಪ್ತರೇಭಾ ಅಭಿಸನ್ನವಂತೆ. ಉತ ತ್ವಃ ಪಶ್ಯನ್ನ ದದರ್ಶ ವಾಚಮುತ ತ್ವಃ ಶೃಣ್ವನ್ನ ಶೃಣೋತ್ಯೇನಾಂ. ಉತೋ ತ್ವಸ್ಮೈ ತನ್ವಾ ಅಂವಿಸಸ್ರೇ ಜಾಯೇವ ಪದ್ಯ ಉಷತಿ ಸುವಾಸಾಃ. ಉತ ತ್ವಂ ಸಖ್ಯೇ ಸ್ಥಿರಪೇತಮಾಹುರ್ನೈನಂ ಹಿನ್ವಂತ್ಯಪಿ ವಾಜಿನೇಷು. ಅದೇನ್ವಾಚರತಿ ಮಾಯಜೈಷ ವಾಚಂ ಶುಶ್ರುವಾಂ ಅಫಲಾಮಪುಷ್ಪಾಂ. ಯಸ್ಥಿತ್ಯಾಜಸಚಿವಿದಂ ಸಖಾಯನ್ನತಸ್ಯ ವಾಚ್ಯಪಿ ಭಾಗೋ ಅಸ್ತಿ. ಯದೇಂ ಶೃಣೋತ್ಯಲಕಂ ಶೃಣೋತಿ ನ ಹಿ ಪ್ರವೇದಸ ಕೃತಸ್ಯ ಪಂಥಾಂ. ಅಕ್ಷಣ್ವಂತಃ ಕರ್ಣವಂತಃ ಸಖಾಯೋ ಮನೋಜವೇಶ್ವಶಮಾ ಬಭೂವುಃ. ಆದಗ್ಗಾಸ ಉಪಕಕ್ಷಾಸ ಉತ್ವೇದಾ ಇವ ಸ್ನಾತ್ವಾ ಉತ್ವೇದದೃಷ್ಟೇ. ಹೃದಾದೃಷ್ಟೇಷು ಮನಸೋ ಜವೇಷಯ ಬ್ರಾಹ್ಮಣಾಃ ಸಂಯಜನ್ತೆ ಸಖಾಯಃ.
अत्राहत्वं विजहुर्वेद्याभिरोह ब्रह्माणो विचरन्त्युक्त्वे इमे येनार्वाङ् न परश्चरन्ति न ब्राह्मणासो न सुते करासः त एते वाचमभिपद्य पापयासीस्तन्त्रं तन्वते अप्रजज्ञयः सर्वे नन्दन्ति यशसा गतेन सभासाहेन सख्या सखायः किल्बिषस्पृथ्वितुषनिर्हेषामरं हितो भवति वाजिनाय रचान्त्वः पोषमास्ते पुष्पान् गायत्रन्तो गायति षट्वरेषो ब्रह्मा त्वो वदति जातविद्यां यज्ञस्य मात्रां विमिमीत हुत्वः तदित्समानमाशाते वेनन्तान प्रयुच्छतः ह्रतव्रताय दाशुषे वेदायो वीणां पदमन्तरिक्षेण पदताम् वेदनावः समुद्रयाः वेदमासो ह्रतव्रतो 12 प्रजावतः वेदाय उपजायते वेदवातस्य वर्तनि मुरोरश्वस्य बृहतः वेदाये अध्यासते निशसादधृतव्रतो वरुणः पस्त्यास्वा साम्राज्याय सुक्रतोः हरिः ओम्. ವೇದಘೋಷ ನಡೆಸ್ಕೊಟ್ಟಿರ್ತಕ್ಕಂಥ ನಟೇಶ್ ಶರ್ಮಾ ಅವರಿಗೆ ಧನ್ಯವಾದಗಳು. ಪ್ರವೀಣ್ ಶರ್ಮಾ ಅವರಿಗೆ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಸದಸ್ಯರಾದಂತಹ ಉದಯ ಗರುಡಾಚಾರ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆರ್ಟ್ ಆಫ್ ಲಿವಿಂಗ್ ಟ್ರಸ್ಟ್ನ ಶ್ರೀ ರಂಗನಾಥ್ ಅವರು ಬಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಾಂ ಮುನಿ ಆಯಂಚ ಮಧ್ವಮಾಚಾರ್ಯ ಮುಖ್ಯಮಾಶ್ರಯೇ. ಎಲ್ಲರಿಗೂ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಪ್ರಾರ್ಥನೆ ಚಿರಂಜೀವಿ ಸುಮಾ ಅವರಿಂದ. अजं निर्विकल्पं निराकारमेकम् अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परं निर्गुणं निर्विशेषं निरीहं परब्रह्मरूपं गणेशं भजेम परब्रह्मरूपं गणेशं भजेम गुणातीतमाद्यं चिदानन्दरूपं गुणातीतमाद्यं चिदानन्दरूपं चिदाभासकं सर्वगं ज्ञानगम्यं मुनिध्येयमाकाशरूपं परेशं मुनिध्येयमाकाशरूपं परेशं परब्रह्मरूपं गणेशं भजेम परब्रह्मरूपं गणेशं भजेम जगत्कारणं कारणज्ञानरूपं जगत्कारणं कारणज्ञानरूपं सुराधिं सुखादिं गुणेशं गणेशं जगद्व्यापिनं विश्ववन्द्यं सुरेशं जगद्व्यापिनं विश्ववन्द्यं सुरेशं परब्रह्मरूपं गणेशं
भजेम परब्रह्मरूपं गणेशं भजेम गणेशं भजेम गणेशं भजेम. ಸುಶ್ರಾವ್ಯವಾಗಿ ಹಾಡಿದ ಸುಮಾ ಅವರಿಗೆ ವಂದನೆಗಳು. ಇದೀಗ ದೀಪ ಬೆಳಗುವ ಕಾರ್ಯಕ್ರಮದ ನಂತರ ಜೊತೆಗೆ ಸಂಕಲ್ಪ ಪತ್ರ ಅನಾವರಣಗೊಳ್ಳಲಿದೆ. ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮಹಾಸಭೆಯ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಭಾನುಪ್ರಕಾಶ್ ಶರ್ಮಾ ಅವರು ಮುಂದಿನ 5 ವರ್ಷಗಳಲ್ಲಿ ಆರಿಸಿ ಬಂದಾಗ ಏನೇನು ಮಾಡಬಹುದು ಅಂತ ಹೇಳಿ ಒಂದು ಸಂಕಲ್ಪವನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಸಂಕಲ್ಪ ಪತ್ರ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೇವೆ. ಈ ಸಂಕಲ್ಪ ಪತ್ರ ಮಾಡಬೇಕೋ ಬೇಡ ಅನ್ನೋದೇ ಒಂದು ಡಿಸ್ಕಷನ್ ಆಯ್ತು. ಯಾಕೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತಕ್ಕಂಥದ್ದು ಯಾವುದೇ ರೀತಿಯ ಒಂದು ಅನುದಾನವಿಲ್ಲದ ಒಂದು ಸಂಸ್ಥೆ. ಆದ್ರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರದ ಒಂದು ಬಜೆಟ್ ಏನ್ ಮಂಡನೆ ಆಗುತ್ತಲ್ಲ, ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗಿದ್ದಾಗ ಸಂಕಲ್ಪ ಪತ್ರ ಬಿಡುಗಡೆ ಮಾಡದೇ ಇರೋದು ಸರಿಯಲ್ಲ. ಮತ್ತು ಬಹುಶಃ ಆ ಒಂದು ದೇವರ ಮತ್ತು ಗುರುಗಳ ಒಂದು ಆಶೀರ್ವಾದ ಇರಬಹುದು. ಜನರೆಲ್ಲ ಕೇಳ್ತಾ ಇದ್ದಾರೆ ಏನ್ ಮಾಡ್ತೀರಾ ಅಂತ ಹೇಳಿ ನೀವು ಅಂತ ಹೇಳಿ ಅಂತ. ಮೊದಲು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಹೀಗಿದೆ ಅಂತಾನೂ ಗೊತ್ತಿದ್ದಿಲ್ಲ. ಆದ್ರೆ ಇವತ್ತು ಅಖಿಲ ಕರ್ನಾಟಕ ಸಭಾ ಬ್ರಾಹ್ಮಣ ಮಹಾಸಭಾ ಹಳ್ಳಿಗೂ ಜಿಲ್ಲೆಗೂ ಹೋಗಿ ತಲುಪಿದೆ. ಅವರೆಲ್ಲರ ಕೂಗು ನೀವು ಏನ್ ಮಾಡ್ತೀರಾ ಅಂತ ನಮಗೆ ಹೇಳಬೇಕು ಅಂತ. ಭಗವಂತನ ದಯೆಯಿಂದ ಅದು ಈಗ ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗ್ಲಿ ಅಂತ ಹೇಳ್ತಾ ಈಗ ಅಗ್ನಿಮೇಳ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರಋಷಿಭಿರೇಢ್ಯೋ ನೂತನೈರುತ ಸ ದೇವಾನ್ ಏಹ ವಕ್ಷತೆ ಅಗ್ನಿನಾ ಆರಯಿಮಶ್ನವತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯೈ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸೆ ಸ ಯದ್ದೇವೇಷು ಗಚ್ಚತೆ ಅಗ್ನಿರ್ಹೋತಾ ಕವಿಕ್ರತಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ಸತ್ಯಮಂಗಿರಃ ಉಪತ್ವಾಗ್ನೇ ದಿವೆ ದಿವೆ ದೋಷಾವಸ್ತರ್ದಿಯಾ ವಯಂ ನಮೋ ಭರಂತ ಏಮಸಿ ರಾಜನ್ ತ್ವಮಧ್ವರಾಣಾಂಗೋಪಾಮೃತಸ್ಯ ದೇದಿವಿಂ ವರ್ಧಮಾನಂ ಸ್ವೇದಮೇ ಸ್ತನಃ ಪಿತೇವ ಸೂನವೇಗ್ನೇ ಸೂಪಾಯನೋ ಭವ ಸ ಚ ಸ್ವಾನಸ್ವಸ್ತಯೇ ಹರಿಃ ಓಂ. ಈಗ ಸ್ವಾಗತ ಭಾಷಣವನ್ನ KR ಪುರಂ ಮುರಳಿ ಅವರು ಮಾಡ್ತಾರೆ. ಆದ್ಮೇಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯ ಮೊಟ್ಟ ಮೊದಲ ಪ್ರಚಾರ ಸಭೆಗೆ ಆಗಮಿಸಿರ್ತಕ್ಕಂತಹ ಖ್ಯಾತ ವಕೀಲರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು, ಖ್ಯಾತ ವಕೀಲರು, ಹಿರಿಯರು ಆಗಿರ್ತಕ್ಕಂತಹ ಹಾಗೆ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಗಳ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಅಶೋಕ್ ಹಾರ್ನಳ್ಳಿಯವರು ಸಭೆಗೆ ಆಗಮಿಸುತ್ತಾರೆ. ಅವರಿಗೆ ಮಹಾಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ. ಶಾಲು ಹಾಕೋದ್ರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ಹಿರಿಯರು
ಶಾಸಕರು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಹಿತಚಿಂತಕರು ಆಗಿರ್ತಕ್ಕಂತಹ ಉದಯ ಗರುಡಾಚಾರ್ಯ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಉತ್ತರಾದಿ ಮಠದ ಆಡಳಿತಾಧಿಕಾರಿಗಳು ಹಾಗೂ ವೈದಿಕ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀ ಸತ್ಯನಾರಾಯಣಾಚಾರ್ಯ ಕಟ್ಟಿ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಶಾಲು ಹಾಕೋದ್ರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಿಕಟಪೂರ್ವ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂತಹ ಶ್ರೀ ಸಚ್ಚಿದಾನಂದ ಮೂರ್ತಿ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಹಿರಿಯ ಉಪಾಧ್ಯಕ್ಷರ ಆಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಭಟ್ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಮತ್ತೊಬ್ಬ ಅಖಿಲ ಕರ್ನಾಟಕ ಮಹಾಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ರಾಜೇಂದ್ರ ಪ್ರಸಾದ್ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಹಿರಿಯರು ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರು ಆಗಿರ್ತಕ್ಕಂತಹ ಬೆಳ್ಳೂರು ಶಿವರಾಮ್ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಹಿರಿಯ ಖ್ಯಾತ ವಕೀಲರಾಗಿರ್ತಕ್ಕಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಪದಾಧಿಕಾರಿಗಳು ಆಗಿರ್ತಕ್ಕಂತಹ ಶ್ರೀ ದಿವಾಕರ್ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕ ರಾಜ್ಯ ಪುರೋಹಿತ್ ಪರಿಷತ್ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ವಿಶ್ವೇಶ್ವರ ಭಟ್ ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಸ್ನೇಹಿತರು ಬೆಂಗಳೂರು ಉತ್ತರ ಜಿಲ್ಲೆಯ ಸಂಚಾಲಕರಾಗಿರ್ತಕ್ಕಂತಹ ಶ್ರೀ ಜಯಸಿಂಹರ್ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾಜಿ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ ಸುಬ್ಬರಾಯ ಹೆಗಡೆ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಸದಸ್ಯನೇ ಆಗಿರ್ತಕ್ಕಂತಹ ಶ್ರೀ ವತ್ಸಲಾ ನಾಗೇಶ್ವರ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ವೈದಿಕ ಧರ್ಮ ಪರಿಪಾಲನೆಯಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹ ಶ್ರೀ ಕಾವೇರಮ್ಮ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ಬ್ರಾಹ್ಮಣ ಮಹಾಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪಂಡಿತರಾಗಿರ್ತಕ್ಕಂಥ ಗಣೇಶ್ ಶರ್ಮಾ ಅವರು ಬಂದಿರ್ತಾರೆ, ಗಣೇಶ್ ದೀಕ್ಷಿತ್ ಅವರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಖ್ಯಾತ ಸಂಗೀತಗಾರರಾಗಿರ್ತಕ್ಕಂತಹ ಶ್ರೀ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಸಮಾಜ ಸೇವಕರು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಿತಚಿಂತಕರು ಆಗಿರ್ತಕ್ಕಂತಹ ಶ್ರೀ ಲಕ್ಷ್ಯ ಅವರು ಬಂದಿರ್ತಾರೆ, ಸುನಿಲ್ ಲಕ್ಷ್ಯ ಅವರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಪಂಡಿತೋತ್ತಮರಾಗಿರ್ತಕ್ಕಂತಹ ಮಂಜುನಾಥ್ ಅವರು ಬಂದಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಪುಸ್ತಕ ಬಿಡುಗಡೆ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಅಶೋಕ್ ಹಾರ್ನಳ್ಳಿಯವರಿಂದ ಹಾಗೂ ಉದಯ ಗರುಡಾಚಾರ್ ಮತ್ತು ಭಾನುಪ್ರಕಾಶ್ ಶರ್ಮಾ ಅವರಿಂದ ಎಚ್ ಎಸ್ ಸತ್ಯನಾರಾಯಣ ಮೂರ್ತಿ ಅವರಿಂದ ಪುಸ್ತಕ ಬಿಡುಗಡೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರತಕ್ಕಂಥ ನನ್ನ ಬಂಧು ಭಗಿನಿಯರೇ, ಇವತ್ತು ನಮ್ಮ ಅಶೋಕ್ ಹಾರ್ನಳ್ಳಿ ಅವರ ಅವಧಿ ಮುಗಿದು ಭಾನುಪ್ರಕಾಶ್ ಅವರು ನೂತನವಾದ ಅಧ್ಯಕ್ಷರು ಆಗ್ತಾ ಇದ್ದಾರೆ. ಅಭ್ಯರ್ಥಿ ನಿಮ್ಮೆಲ್ಲರ ನಮ್ಮ ಅಶೋಕ್ ಅವರ ಬಾಯಾರಿಕೆಯಿಂದ ಆಗ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಶುಭವನ್ನು ಕೋರುತ್ತೇನೆ. ಜೈ ಹಿಂದ್. ಶ್ರೀ ಉದಯ ಗರುಡಾಚಾರ್ಯ ಅವರಿಗೆ ವಂದನೆಗಳು.